ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಭವಸಾಗರವನ್ನು, ಅಹಂಕಾರಮಯವಾದ ಜೀವನವನ್ನು ದ್ವೇಷಿಸುವ ಅಂತ ಹೇಳಿದರೆ ಅಂತಹ ಬದುಕನ್ನು ಕೊನೆಗೊಳಿಸಿ ನಮಗೆ ಮುಕ್ತವಾದ ಅಹಂಕಾರವಿಲ್ಲದ ಬದುಕನ್ನು ದಯಪಾಲಿಸುವಂತಹ ಅಂಬ ತಾಯಿಯ ರೂಪವಾದ ಭಗವದ್ಗೀತೆಗೆ ನಮಸ್ಕರಿಸುತ್ತೇವೆ. ಅಂತಹ ಮಾತೃರೂಪವಾದ ಭಗವದ್ಗೀತೆಯನ್ನು ಸ್ಮರಿಸುತ್ತೇವೆ. ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಮಿತ್ರರೇ, ಈ ದಿನದಿನವೂ ನಮಗೆ ನಮ್ಮೆದುರು ಬರುವಂತಹ ಸವಾಲಾದಂತಹ ಕರ್ತವ್ಯ ಪಾಲನೆಯನ್ನು ಮಾಡುವ ಉತ್ತಮ ಬಗೆ ಏನು ಅನ್ನುವ ಪ್ರಶ್ನೆಗೆ ಭಗವದ್ಗೀತೆಯಲ್ಲಿ ಉತ್ತರವನ್ನು, ಮಾರ್ಗದರ್ಶನವನ್ನು ನೋಡೋಣವಂತೆ. ಹಲವಾರು ಕಡೆ ಈ ಸವಾಲಿಗೆ ಉತ್ತರ, ಪರಿಹಾರ, ಸಮಾಧಾನ ಶ್ರೀಕೃಷ್ಣ ಕೊಟ್ಟಿದ್ದಾನೆ. ನಾವು ಇವತ್ತು ವಿಶೇಷವಾಗಿ 18ನೇ ಅಧ್ಯಾಯದ 23ನೇ ಶ್ಲೋಕವನ್ನು ನೋಡ್ತೀವಿ. ಅಲ್ಲಿ 4 ಮಾರ್ಗದರ್ಶನದ ಹಿತನುಡಿಗಳನ್ನು ಭಗವಂತ ಕೊಟ್ಟಿದ್ದಾನೆ. ಮೊದಲನೇದಾಗಿ ನಿಯತಂ. ನಿಯತಂ ಅಂತ ಹೇಳಿದರೆ ಯಾವುದು ಸತ್ಯವಾಗಿಯೂ ನಮಗೆ ದಿನದಿನವೂ ಕರ್ತವ್ಯವೋ ಅದನ್ನೇ ಮಾಡಬೇಕು. ಬೆಳಿಗ್ಗೆ ಉದ್ದೇಶ ಒಳ್ಳೆಯದಿರಬಹುದು, ಆದರೆ ಮರೆತು ಬಿಡ್ತೀವಿ. ಎಷ್ಟೋ ಮಂದಿ ಆಫೀಸ್ ಹೋಗ್ತಾರೆ, ಅವ್ರಿಗೆ ಗೊತ್ತು ಅವರ ಕರ್ತವ್ಯ ಏನು ಅಂತ, ಆದರೆ ಅದೇನೋ ಭ್ರಮೆ, ಏನೋ ಬೇರೆ ಆಕರ್ಷಣೆ, ಯಾರೋ ಬಂದು ಏನೋ ಬೇರೆ ಮಾತು ಎತ್ತಿದ್ರು, ಅವ್ರು ಏನು ಮಾಡಬೇಕೋ ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ. ಮತ್ತು ಸಾಯಂಕಾಲ 5 ಗಂಟೆ ಆಗುವವರೆಗೆ ಅಲ್ಲಿ ಹೇಗೋ ಕಾಲಕ್ಷೇಪ ಮಾಡಿ 3:30 ಆದ ಹಾಗೆ ಗಂಟೆ ನೋಡ್ತಾ ಇರ್ತಾರೆ ಎಷ್ಟೊತ್ತಿಗೆ ಆಫೀಸ್ ಬಿಟ್ಟು ಹೋಗಬಹುದು ಅಂತ. ಒಂದು ವೇಳೆ ಮೇಲ್ವಿಚಾರಣೆ ಇಲ್ಲದಿದ್ದರೆ ಅವರು ನಿಯತ ಅಂದರೆ ಕರ್ತವ್ಯವಾದದ್ದು ಬಿಟ್ಟು ಬೇರೆ ಏನನ್ನೋ ಮಾಡ್ತಾ ಇರ್ತಾರೆ. ಬೇರೆ ಮಾತು, ಬೇರೆ ಕೃತಿ, ಹೀಗೆ. ಅಥವಾ ಆಫೀಸಿಗೆ ಹೋಗುವವರನ್ನು ಬಿಡಿ, ನಾವು ಕೂಡ ದಿನದಿನವೂ ವ್ಯಾಯಾಮವೋ, ಜಪವೋ, ಧ್ಯಾನವೋ, ಪೂಜೆಯೋ ಅಥವಾ ಒಂದು ಸ್ವಲ್ಪ ಆಧ್ಯಾತ್ಮಿಕ ಸಾಹಿತ್ಯ ಓದುವುದನ್ನು ಏನೋ ಮಾಡಬೇಕಂತೆಲ್ಲ ಉದ್ದೇಶ ಇಟ್ಕೊಂಡಿರ್ತೀವಿ. ಕೆಲವೊಮ್ಮೆ ಬರೆದಿಟ್ಕೊಂಡಿರ್ತೀವಿ, ಇಷ್ಟೆಲ್ಲ ಮಾಡಬೇಕು ನಾನು ದಿನವೂ ಅಂತ. ಆದರೆ ಬೆಳಿಗ್ಗೆ ಪೇಪರ್ ಹಿಡ್ಕೊಂಡು ವರ್ತಮಾನ ಪತ್ರಿಕೆಯೇ 1 ಗಂಟೆ ಓದ್ತೀವಿ. ಆಮೇಲೆ ಯಾರ್ದೋ ಫೋನ್ ಬಂತು ಅಂತ ಅದೇನೋ ಮಾಡ್ತೀವಿ. ಆಮೇಲೆ ಈ ವಾಟ್ಸಾಪು ನಾವೇ ಹೋಗಿ ಚೆಕ್ ಮಾಡ್ತೀವಿ, ಯಾರ್ಯಾರು ಬರೆದಿದ್ದಾರೆ, ಅವರಿಗೆಲ್ಲ ಉತ್ತರ ಕೊಡೋಕೆ ಹೋಗ್ತೀವಿ. ಶ್ರೀಕೃಷ್ಣ ಇವಾಗ ಇನ್ನೊಮ್ಮೆ ಭಗವದ್ಗೀತೆ ಉಪದೇಶ ಮಾಡೋದಿದ್ದರೆ ಅದರಲ್ಲಿ ಕನಿಷ್ಠ 1 ಶ್ಲೋಕದಲ್ಲಿ ವಾಟ್ಸಾಪನ್ನು ಮೊದಲೇ ನೋಡಬೇಡಿ ಅಂತ ಹೇಳ್ತಿದ್ದ. ಆದರೆ ನಾವುಗಳೆಲ್ಲ ಒಂದು ದೊಡ್ಡ ತಪ್ಪೇನು ಮಾಡ್ತೀವಿ, ಕರ್ತವ್ಯವನ್ನು ಆಮೇಲೆ ಮಾಡೋಣ ಅಂತ ಇಟ್ಕೊಂಡು ವಾಟ್ಸಾಪ್ನಲ್ಲಿ ಏನು ಸಂದೇಶ ಬಂದಿದೆ, ಸರಿ ಸಂದೇಶ ನೋಡಿದರೂ ಚಿಂತೆ ಇಲ್ಲ, ಅಲ್ಲಿ ಇರುವಂತಹ ಮನೋರಂಜನೆ ರೂಪವಾದ ವಿಡಿಯೋಗಳನ್ನು ನೋಡ್ತಾ ನಾವು ಕೆಲವೊಮ್ಮೆ ಕೂತ್ಬಿಡ್ತೀವಿ. ಅದು ಕರ್ತವ್ಯ ಪಾಲನೆಗೆ ಅಡಚಣೆಯನ್ನುಂಟು ಮಾಡುತ್ತೆ. ಆದ್ದರಿಂದ ನಿಯತಂ ಅನ್ನೋದು ಮೊದಲನೇ ಶಬ್ದ ಈ 23ನೇ ಶ್ಲೋಕದಲ್ಲಿ. ನಿಯತಂ ಸಂಗರಹಿತಂ ಅರಾಗದ್ವೇಷತ ಕೃತಂ ಅಫಲಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ. ಇವತ್ತಿನ ವಿಷಯದ ಶೀರ್ಷಿಕೆಯನ್ನು ನಾವು ಕೊಟ್ಟಿರುತ್ತೇವೆ, ಕರ್ತವ್ಯ ಪಾಲನೆಗೆ ಉತ್ತಮವಾದ ಬಗೆ ಅಂತ. ಈ ಉತ್ತಮವಾದ ಬಗೆಯನ್ನು ಭಗವಂತ ಶ್ರೀಕೃಷ್ಣ ಹೇಗೆ ಹೇಳ್ತಾನೆ ಅಂದರೆ,
ಸಾತ್ವಿಕವಾದ ರೀತಿ ಅಂತ. ಯಾಕಂದರೆ ಗೀತೆಯ ಭಾಷೆಯಲ್ಲಿ ಯಾವುದೇ ಇರಲಿ, ಕರ್ಮವಾಗಲಿ, ಕರ್ತೃವಾಗಲಿ, ಜ್ಞಾನವಾಗಲಿ, ಆಹಾರವಾಗಲಿ, ಪೂಜೆ ಪುನಸ್ಕಾರಗಳು ಆಗಲಿ, ದಾನವಾಗಲಿ, ಹಲವಾರು ವಿಷಯಗಳಲ್ಲಿ ಉತ್ತಮವಾದ ಬಗೆಯನ್ನು ಭಗವಂತ ಸಾತ್ವಿಕ ಅಂತ ಕರೀತಾನೆ. ಮಧ್ಯಮವಾದ ಬಗೆಯನ್ನು ರಾಜಸಿಕ ಅಂತ ಕರೀತಾನೆ. ಅಧಮವಾದ, ನೀಚವಾದ, ಕೆಟ್ಟ ರೀತಿಯಲ್ಲಿ ಏನನ್ನಾರು ಮಾಡುವುದಿದ್ದರೆ ಆ ಬಗೆಯನ್ನು, ಆ ರೀತಿಯನ್ನು ತಾಮಸಿಕ ವಿಧಾನ ಅಂತ ಕರೀತಾನೆ. ನಾವು ಕರ್ತವ್ಯ ಪಾಲನೆಯನ್ನು ಸಾತ್ವಿಕವಾಗಿ ಉತ್ತಮ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ವಿಮರ್ಶಿಸ್ತಾ ಇದ್ದೀವಿ. ಆದ್ದರಿಂದ ಮೊದಲನೇ ಅಂಶ ಮಿತ್ರರೇ, ನಾವು ದಿನದಿನವೂ ಜಾಗೃತೆಯಲ್ಲಿದ್ದು, ಇವಾಗ ನಾನು ಸಮಯ ಕಳೆಯುತ್ತಿರೋದು ನನ್ನ ಕರ್ತವ್ಯದ ಕುರಿತೋ ಅಥವಾ ಕರ್ತವ್ಯ ಅಂತ ಹೊರಟು ಆಮೇಲೆ ಇನ್ನೇನೋ ಮಾಡ್ತಾ ಕೂತಿದ್ದೀನೋ. ಕೆಲವೊಮ್ಮೆ ಕರ್ತವ್ಯ ಅಂತ ಶುರೂ ಮಾಡ್ತೀವಿ. ನಾನೊಮ್ಮೆ ಲೇಖನ ಬರಿತಾ ಇದ್ದೆ, ಅದು ನನ್ನ ಕರ್ತವ್ಯ. ಯಾರಿಗೋ ಮಾತು ಕೊಟ್ಟಿದ್ದೆ, ಇಂಥ ತಾರೀಖೊಳಗೆ ನಿಮಗೆ ಗೀತೆಯ ಕುರಿತಾದ ಒಂದು ಲೇಖನವನ್ನು ಬರೆದು ಕಳಿಸ್ತೀನಿ ಅಂತ. ಕರ್ತವ್ಯವನ್ನು ಶುರು ಮಾಡಿದೆ ನಾನು. ಮಧ್ಯದಲ್ಲಿ ಒಂದು ಶಬ್ದ ಸರಿಯೋ ಅಲ್ವೋ ಅಂತ ಸಂಶಯ ಬಂತು. ಅದಕ್ಕೋಸ್ಕರ ಗೂಗಲ್ಗೆ ಹೋಗಿ ಆ ಇಂಗ್ಲೀಷ್ ಶಬ್ದದ ಅರ್ಥ ನೋಡ್ಲಿಕ್ಕೆ ಹೋದೆ. ಅಲ್ಲಿ ಯಾವುದೋ ಒಂದು ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ಇತ್ತು. ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಅದು ನನ್ನನ್ನು ಯೂಟ್ಯೂಬ್ಗೆ ತಗೊಂಡು ಹೋಗಿ ಹಳೆಯ ಎಮ್ಮೆ ತಮ್ಮಣ್ಣ ಅಂತ ರಾಜ್ಕುಮಾರ್ ಸಿನಿಮಾಗೆ ತಗೊಂಡೋಯ್ತು. ಸ್ವಲ್ಪ ನೋಡಿ ಬಿಡೋಣ ಅಂತ ನಾನು 10 ನಿಮಿಷ ಅಂದವನು ಅರ್ಧ ಮುಕ್ಕಾಲು ಗಂಟೆ ಆ ಎಮ್ಮೆ ತಮ್ಮಣ್ಣನೋ ಮೇಯರ್ ಮುತ್ತಣ್ಣನೋ ಅದು ಯಾವುದೋ ಒಂದು ನೋಡ್ತಾ ಕೂತ್ಕೊಂಡ್ಬಿಟ್ಟೆ. ಇದಕ್ಕೆ ಹೇಳೋದು, ಕರ್ತವ್ಯದಿಂದ ನಾವು ದೂರ ಹೋಗಿಬಿಡ್ತೀವಿ. ಯಾವುದು ಆಮೇಲೆ ಮಾಡಬಹುದೋ ಅದನ್ನು ಇವಾಗಲೇ ಮಾಡೋಕ್ಕೆ ಹೋಗ್ತೀವಿ. ಯಾವ ಕರ್ತವ್ಯವನ್ನು ಮೊದಲು ಮಾಡಬೇಕೋ ಅದನ್ನು ಆಮೇಲೆ ನೋಡ್ತೇನಪ್ಪ, ಆಮೇಲೆ ಮಾಡ್ತೀನಪ್ಪ ಅಂತ ಹಾಕ್ಬಿಡ್ತೀವಿ. ಶ್ರೀಕೃಷ್ಣ ಹೇಳ್ತಾನೆ, ಅದು ಒಳ್ಳೆಯ ರೀತಿಯಲ್ಲ. ಅದೇ ನಮಗೆ ಅಭ್ಯಾಸ ಆಗಿಬಿಟ್ರೆ ಅದೊಂದು ದುರಭ್ಯಾಸ ಆಗಿಬಿಡುತ್ತೆ. ಆಮೇಲೆ ನಾವು ಮಾಡಬೇಕಾದದ್ದೆಲ್ಲ ರಾಶಿಯಾಗಿ ಕಾಯ್ತಾ ಇರ್ತವೆ. ಯಾವುದು ಮಾಡೋದು ಅವಶ್ಯಕತೆ ಇರಲಿಲ್ವೋ ಅದನ್ನೇ ಮಾಡ್ತಾ ನಮ್ಮ ದಿನವೂ ದಿನದ ನಂತರ ದಿನ ಕಳೆದು ಹೋಗುತ್ತೆ. ಅದರಿಂದ ಬಹಳ ಪ್ರಾಕ್ಟಿಕಲ್ ಆಗಿ ಭಗವಂತ ಹೇಳ್ತಿದ್ದಾನೆ, ಕರ್ತವ್ಯ ಪಾಲನೆ ಚೆನ್ನಾಗಿ ಮಾಡಬೇಕಂತಿದ್ರೆ ನೀವು ನಿಯತಂ ಅಂದರೆ ನಿತ್ಯ ಕರ್ಮ ಅಂದರೆ ದಿನವೂ ನಾವು ಮಾಡಬೇಕಾದಂತಹ ಕರ್ತವ್ಯಗಳು. ಅದು ಲೌಕಿಕ ಇರಬಹುದು, ಧಾರ್ಮಿಕ ಇರಬಹುದು, ಯಾವುದೇ ರೀತಿ ಇರಬಹುದು. ನಮ್ಮ ಹಿತಕ್ಕಾಗಿಯೇ ಇರತಕ್ಕಂತಹ ವ್ಯಾಯಾಮವೋ ಜಪವೋ ಇರಬಹುದು, ಅಥವಾ ನಮ್ಮ ಕುಟುಂಬದ ಸದಸ್ಯರಿಗೋ ನಮಗೆ ಬೇಕಾದವರ ಕಾರಣಕ್ಕೋ ಮಾಡುವಂಥದ್ದು. ವಿಶೇಷವಾಗಿ ಯಾರಿಗಾದರೂ ನಾವು ಮಾತು ಕೊಟ್ಟಿದ್ದರೆ ಅದು ಮಾಡಿಕೊಡ್ತೀನಿ ಅಂತ, ಆಗ ಆ ಮಾತು ಕೊಟ್ಟದ್ರಿಂದ ಅದು ನಿಯತಂ ಕರ್ಮ ಅಥವಾ ಕರ್ತವ್ಯ ಕರ್ಮ ಆಗಿಬಿಡುತ್ತೆ. ನುಡಿದಂತೆ ನಡೆ ಅಂತ ನಮ್ಮಲ್ಲಿ ಹೇಳುವ ಹಾಗೆ ನಾವು ಮಾತು ಕೊಟ್ಟ ಮೇಲೆ ಅದನ್ನು ಮಾಡಲಿಕ್ಕೆ ವಿಶೇಷವಾದ ಪ್ರಯತ್ನವನ್ನು ಎಸಗಬೇಕಾಗತ್ತೆ. ಎರಡನೇದಾಗಿ ಶ್ರೀಕೃಷ್ಣ ಹೇಳ್ತಾನೆ ಸಂಗರಹಿತಂ. ಒಟ್ಟು 4 ಸೂತ್ರಗಳಿವೆ ಇಲ್ಲಿ. ನಿಯತಂ, ಸಂಗರಹಿತಂ, ಅರಾಗದ್ವೇಷತ ಕೃತಂ ಮತ್ತು ಅಫಲಪ್ರೇಪ್ಸುನಾ ಕೃತಂ. ಎರಡನೇದು ನೋಡೋಣ, ಸಂಗರಹಿತಂ. ಸಂಘ ಅಂದರೆ ಆಸಕ್ತಿ. ನಮಗೆ 25 ಕೆಲಸಗಳಿರ್ತವೆ, ಅದರಲ್ಲಿ 2-3ರಲ್ಲಿ ನಮಗೆ ಬಹಳ ಆಸಕ್ತಿ, ಅದನ್ನೇ ಮಾಡ್ತಾ ಕೂತ್ಕೊಳ್ತೀವಿ. ಇನ್ನೂ 22 ಕೆಲಸಗಳನ್ನು ಆಮೇಲೆ ಮಾಡೋಣ ಅಂತ. ಅಂದರೆ ಏನಾಯಿತು, ನಾವು ಎಲ್ಲ ಕರ್ತವ್ಯಗಳನ್ನು ಸಮಭಾವದಿಂದ ನೋಡ್ತಾ ಇಲ್ಲ. ಎಲ್ಲವೂ ಕೂಡ ಮುಖ್ಯ. ಕರ್ತವ್ಯ ಅಂದಮೇಲೆ ಮುಖ್ಯವೇ. ಉದಾಹರಣೆಗೆ ಯಾರೋ ಒಬ್ಬರಿಗೆ ತಂದೆಯೂ ಪ್ರಿಯರು, ತಾಯಿಯೂ ಪ್ರಿಯರು. ಆದರೆ ತಂದೆ ಹೆಚ್ಚು ಪ್ರಿಯ ಆದರೆ ಯಾವಾಗಲೂ ತಂದೆ ಜೊತೆನೇ ಇರೋದು, ತಾಯಿ ಕರೆದ್ರೂ ಹೋಗದೆ ಇರೋದು. ಅಥವಾ ತಾಯಿ ಹೆಚ್ಚು ಪ್ರಿಯರಾಗಿದ್ದರೆ ತಾಯಿ ಬಗ್ಗೆ ಹೆಚ್ಚು ಆಸಕ್ತಿ. ಇನ್ನೊಬ್ಬರಾರಿಗೋ ಅಣ್ಣನೋ ತಮ್ಮನೋ ಪತ್ನಿಯೋ ಪತಿಯೋ ಯಾರೋ ಒಬ್ಬೊಬ್ಬರಿಗೆ ಆಸಕ್ತಿ ಇರುತ್ತೆ. ಕೆಲಸಗಳಲ್ಲೂ ಅಷ್ಟೇ, ಕೆಲವರಿಗೆ ಕಂಪ್ಯೂಟ್ರಲ್ಲಿ ಆಸಕ್ತಿ, ಯಾವಾಗಲೂ ಆ ಕಂಪ್ಯೂಟರ್ ಎದುರು ಕೂತ್ಕೊಂಡಿರ್ತಾರೆ. ಅದು ಸಂಘ. ಕಂಪ್ಯೂಟ್ರಲ್ಲಿ ಯಾವುದೋ ಕೆಲಸ ಮಾಡೋದು ಒಳ್ಳೆಯದು. ಇವಾಗ ಕಂಪ್ಯೂಟ್ರ್ ಎಷ್ಟೋ ಕೆಲಸಗಳಿಗೆ ಸಹಾಯಕವಾಗುತ್ತೆ. ಆದರೆ ಸ್ವಾಮಿ, ಜೀವನದಲ್ಲಿ ಕಂಪ್ಯೂಟ್ರ್ ಅಲ್ಲದೆ ಎಷ್ಟೋ 25 ಬೇರೆ ಕೆಲಸಗಳಿವೆ. ಅದನ್ನೆಲ್ಲ ಬದಿಗೊತ್ತಿ ಕೆಲವೊಮ್ಮೆ ಗಿಡಕ್ಕೆ ನೀರು ಹಾಕೋದಿಲ್ಲ, ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡೋದಿಲ್ಲ ಅಥವಾ ಅಡುಗೆ ಮಾಡ್ಕೊಳ್ಳೋದಿಲ್ಲ. ನನಗೂ ಕೆಲವೊಮ್ಮೆ ಆಗಿದೆ. ನಾನು ಹಿಮಾಚಲ್ ಪ್ರದೇಶದಲ್ಲಿ ನಾನೇ ಅಡುಗೆ ಮಾಡಿಕೊಂಡು ಈಗ 6-7 ವರ್ಷದಿಂದ ಇದ್ದೇನೆ. ಎಲ್ಲ ಸಮಯ ಅಲ್ಲ, ಅಲ್ಲಿ ಹೋದಾಗೆಲ್ಲ.
ಕೆಲವೊಮ್ಮೆ ನಾವು ಏನೋ ಒಂದು ಕಂಪ್ಯೂಟ್ರಲ್ಲಿ ಏನೋ ಬರೀತಾ ಓದ್ತಾ ಮಾಡ್ತಾ ಮರ್ತೇ ಹೋಗುತ್ತೆ. ಏನು ಅಡುಗೆ ಮಾಡಿಲ್ಲ ಮಧ್ಯಾಹ್ನ 1 ಗಂಟೆಗೆ, ಇವತ್ತು ಅಡುಗೆ ಏನೂ ಆಗಿಲ್ಲ ಜ್ಞಾಪಕ ಆಗೋದು ಆವಾಗ. ಅದು ಒಂದು ದೌರ್ಬಲ್ಯ. ಯಾಕೆ? ಅದು ವಿದ್ವಾಂಸರ ದೌರ್ಬಲ್ಯ. ಅದು ಪುಸ್ತಕ ಹೇಳಿದ್ರೆ ಪುಸ್ತಕದಲ್ಲೇ ಮುಳುಗಿಬಿಡೋದು, ಕಂಪ್ಯೂಟರ್ ತೆರೆದ್ರೆ ಅದರಲ್ಲೇ ಮುಳುಗಿಬಿಡೋದು, ಬರೆಯೋದು ಓದೋದ್ರಲ್ಲಿ. ಆದರೆ ವ್ಯಾಯಾಮವಾಗಲಿ, ಅಡುಗೆ ಮಾಡ್ಕೊಳ್ಳೋದಾಗಲಿ, ಒಂದು ವಾಕಿಂಗ್ ಹೋಗೋದಾಗಲಿ, ಯಾರಿಗೋ ಮಾತು ಕೊಟ್ಟಿದ್ದೀರಾ ಫೋನ್ ಮಾಡ್ತೀನಿ 11 ಗಂಟೆಗಂತ 11 ಗಂಟೆಗೆ ಫೋನ್ ಮಾಡೋದಾಗಲಿ, ಇದಕ್ಕೆಲ್ಲ ನೀವು ಯಾವುದರಲ್ಲಿ ಬಹಳ ಸಂಘ, ಆಸಕ್ತಿ, ಮಮತೆ ಇದೆಯೋ ಅದನ್ನು ಬಿಡಬೇಕಾಗತ್ತೆ. 11 ಗಂಟೆಗೆ ಯಾರಿಗೋ ಫೋನ್ ಮಾಡ್ತೀನಿ ಅಂದರೆ 10 ಗಂಟೆ 55 ನಿಮಿಷಕ್ಕೆ ನೀವು ಏನೇ ಮಾಡ್ತಿರಲಿ ಅದನ್ನು ಟಕ್ ಅಂತ ಬಿಡಬೇಕು, ಅವರಿಗೆ ಫೋನ್ ಮಾಡಬೇಕು. ಒಮ್ಮೆ ನಾನು ಅಮೇರಿಕದಲ್ಲಿ ಸ್ಯಾಂಡಿಯೇಗೋ ಹತ್ತಿರ ಒಂದು ಬೌದ್ಧ ಆಶ್ರಮಕ್ಕೆ ಹೋಗಿದ್ದೆ. ಅಲ್ಲೊಂದು ಒಳ್ಳೆಯ ಕ್ರಮ ಇತ್ತು. ಪ್ರತಿ ಗಂಟೆಗೆ ಅಂದರೆ ಬೆಳಿಗ್ಗೆ 7ಕ್ಕೆ 8ಕ್ಕೆ 9ಕ್ಕೆ ಪ್ರತಿ ಗಂಟೆಗೆ ಆ ಸುಮಾರು 300 ಎಕರೆ ದೊಡ್ಡ ಆಶ್ರಮ ಬೌದ್ಧರದ್ದು, ಒಂದು ದೊಡ್ಡ ಗಂಟೆ ಬಾರಿಸ್ತಿದ್ರು ಠಾಣ್ ಅಂತ. ಅದು ಇಡೀ 300 ಎಕರೆಯಲ್ಲಿ ಎಲ್ಲ ವಿಭಾಗಗಳಿಗೂ ಜನರಿಗೆ ಕೇಳಿ ಬರ್ತಿತ್ತು. ಅಂದರೆ ಎಲ್ಲ ವಿಭಾಗ ಅಂದ್ರೇನು? ಆಶ್ರಮ ಅಂದಮೇಲೆ ಅಡುಗೆ ಮನೆ ಇದೆ, ಅಲ್ಲಿ ಅಡುಗೆ ಮಾಡುವವರಿದ್ದಾರೆ, ಆಫೀಸ್ ಇದೆ, ಪುಸ್ತಕದ ಅಂಗಡಿಗಳಿವೆ, ತೋಟ ಇದೆ, ಉದ್ಯಾನ ಇದೆ, ಒಂದು ಧ್ಯಾನ ಮಂದಿರ ಇದೆ, ಆಮೇಲೆ ಗ್ರಂಥಾಲಯ ಇದೆ. ಆಶ್ರಮದಲ್ಲೂ ಬೇರೆ ಬೇರೆ ವಿಭಾಗಗಳಿರ್ತವೆ. ಆ ಬೌದ್ಧ ಆಶ್ರಮದಲ್ಲಿ ತಿಚ್ ನಾಟ್ ಹಾನ್ ಅಂತ ನೀವು ಕೇಳಿರ್ಬೋದು. ಆ ಗುರುವಿನ ಆಶ್ರಮ ಅದು. ಅಲ್ಲಿ ಸುಮಾರು 100ಕ್ಕೂ ಹೆಚ್ಚು ಅಲ್ಲಿ ಸೇವೆ ಮಾಡುವವರಿದ್ದರು. ಅವರು ಎಲ್ಲೆಲ್ಲೋ ಯಾವ್ಯಾವ ಮೂಲೆಯಲ್ಲೆಲ್ಲ ಇರ್ತಿದ್ರು ಆ ದಿನದ ಸಮಯದಲ್ಲಿ. ಆ ಗಂಟೆ ಬಾರಿಸಿದಾಗ ಅಲ್ಲಿ ನಿಯಮ ಏನಂದರೆ, ಆ ಗಂಟೆ ಬಾರಿಸಿದಾಗ ನೀವು ಏನೇ ಮಾಡುತ್ತಿರಲಿ ಅದನ್ನು ನಿಲ್ಲಿಸಿ 2 ನಿಮಿಷ ನಿಮ್ಮ ಉಸಿರನ್ನೇ ನೀವು ಗಮನಿಸಬೇಕು. ಅಡುಗೆ ಮಾಡುವವರು ಸ್ವಲ್ಪ ಸ್ಟವ್ ಆಫ್ ಮಾಡಿ ಅಥವಾ ಯಾವುದೋ ರೀತಿಯೆಲ್ಲ ನಿಲ್ಲಿಸಿ, ತೋಟದಲ್ಲಿ ಕೆಲಸ ಮಾಡುವವರು ಅವರ ಉಪಕರಣವನ್ನು 2 ನಿಮಿಷ ಕೆಳಗಿಟ್ಟು, ಬರೆಯೋರು ಪೆನ್ನನ್ನು ಬದಿಗಿಟ್ಟು, ಮತ್ತಿನ್ನವರು ಅವ್ರ ಕೆಲಸವನ್ನು ಎಲ್ಲರೂ ಅವರವರು. ನಾವು ವಿಸಿಟರ್ಸ್, ನಾವು ಸಂದರ್ಶಕರಾಗಿ ಹೋಗಿದ್ವಿ. ನಮಗೂ ಹೇಳಲಾಯಿತು ಆ ಗಂಟೆ ಬಾರಿಸಿದಾಗ ನೀವು ಎಲ್ಲ ಎಲ್ಲಿದ್ದೀರೋ ಅಲ್ಲೇ ನಿಲ್ಲಬೇಕು ಅಂತ. ನಾವೆಲ್ಲೋ ನಡೆದಾಡ್ತಿದ್ವಿ, ಗಂಟೆ ಬಾರಿಸ್ತು, ಒಮ್ಮೆಲೆ ಎಲ್ಲಿದ್ದೀವೋ ಅಲ್ಲೇ ನಿಂತೆವು. ಅಲ್ಲಿ ಒಂದು ಜಾಗ ಇದ್ದರೆ ಕೂತ್ಕೊಳ್ಳೋದು, 2 ನಿಮಿಷ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸಬೇಕು. ಆ 2 ನಿಮಿಷ ಆದ ನಂತರ ಮತ್ತೆ ಮುಂದುವರಿಸ್ಬೋದು. ಅದು ಒಳ್ಳೆಯ ಕ್ರಮ. ಯಾಕಂದರೆ ಯಾವುದ್ಯಾವುದೋ ಕೆಲಸಗಳಲ್ಲಿ ನಮಗೆ ಬೇಕಾದ್ದಕ್ಕಿಂತ ಹೆಚ್ಚು ಆಸಕ್ತಿ. ಹೇಗೆ ಒಂದು ಮಗು ಒಂದು ಗೊಂಬೆಯನ್ನು ಅಪ್ಪಿಕೊಂಡಿರುತ್ತೆ, ರಾತ್ರಿ ಮಲಗುವಾಗಲೂ ಕೂಡ ಅದು ಅಪ್ಪಿಕೊಂಡೇ ಮಲಗಿರುತ್ತೆ. ಯಾರೂ ತಗೊಂಡು ಹೋಗಬಾರ್ದು, ಯಾರೂ ನನ್ನ ಗೊಂಬೆಯನ್ನು ಕದ್ಕೊಂಡು ಹೋಗಬಾರ್ದು ಅಂತ ಭಯ ಅದಕ್ಕೆ. ಆ ಚಿಕ್ಕ ಮಗು ಗೊಂಬೆಯನ್ನು ಅಪ್ಪಿಕೊಂಡ ಹಾಗೆ ನಾವು ನಮಗೆ ಹಲವಾರು ಕರ್ತವ್ಯಗಳಿರುವಾಗ ಕೆಲವುದನ್ನು ಮಾತ್ರ ಅಪ್ಪಿಕೊಂಡಿರ್ತೀವಿ, ಇನ್ನು ಕೆಲವುದನ್ನೆಲ್ಲ ಮುಂದೆ ಹಾಕ್ತಾ ಇರ್ತೀವಿ. ಅಂತಹ ಸಂಘ ಒಳ್ಳೆಯದಲ್ಲ. 3ನೇದಾಗಿ ಶ್ರೀಕೃಷ್ಣ ಹೇಳ್ತಾನೆ, ಉತ್ತಮವಾದ ಕರ್ತವ್ಯ ಪಾಲನೆಯಲ್ಲಿ ಆ ಕೆಲಸ ಮಾಡುತ್ತಾ ಯಾವ ವ್ಯಕ್ತಿಯ ಕಡೆ ರಾಗವೂ ಇರಬಾರ್ದು, ದ್ವೇಷವೂ ಇರಬಾರ್ದು. ಈ ರಾಗದ್ವೇಷಗಳು ಹೇಗಂತ ಹೇಳಿದರೆ, ಒಬ್ಬರು ಅಖಂಡಾನಂದ ಸ್ವಾಮಿಗಳು ಅಂತ ಇದ್ದರು ಬೃಂದಾವನದಲ್ಲಿ. ಅವರು ಒಂದು ಹಾಸ್ಯಮಯವಾದ ಕಥೆಯನ್ನು ಹೇಳ್ತಾರೆ. ರಾಗದ್ವೇಷ ಹೇಗಂತ ಹೇಳಿದರೆ, ಅದೊಂದು ಬಣ್ಣದ ಕನ್ನಡಕ ಹಾಕೊಂಡ ಹಾಗೆ. ಬಣ್ಣದ ಕನ್ನಡಕ ಹಾಕೊಂಡಾಗ ಬಿಳಿಯಾದ ಗೋಡೆ ಕೂಡ ಆ ಬಣ್ಣದಲ್ಲಿ ತೋರುತ್ತೆ. ನೀವು ನೀಲಿ ಬಣ್ಣದ ಕನ್ನಡಕ ಹಾಕ್ಕೊಂಡಿದ್ರೆ ಬಿಳಿಯಾದ ಗೋಡೆ ನೀಲಿಯಾಗಿ ತೋರೋದಿಲ್ವೇ? ಆ ರೀತಿಯಲ್ಲಿ ಅವರ ಕತೆ ಹೀಗಿತ್ತು. ಒಬ್ಬ ಗೊಲ್ಲ ದನಗಳನ್ನು, ಹಸುಗಳನ್ನು ದಿನ ಅವುಗಳಿಗೆ ಹುಲ್ಲು ತಿನ್ನುವಂತೆ ಒಂದು ಕಡೆ ಕರೆದುಕೊಂಡು ಹೋಗ್ತಿದ್ದ. ಎಲ್ಲ ದನಗಳು ಕೂಡ ಅಲ್ಲಿ ಹುಲ್ಲು ಅಥವಾ ಗಿಡದ ಎಲೆಗಳನ್ನೆಲ್ಲ ತಿಂದು ಅವುಗಳಿಗೆ ಅದು ಮೇವು ಆಗ್ತಿತ್ತು. ಆ ಗೊಲ್ಲ ಒಂದು ನೋಡಿದ, ಆ ದನಗಳಲ್ಲಿ ಒಂದು ದನ ಮಾತ್ರ ಅಷ್ಟು ಸುಲಭವಾಗಿ ಸಿಕ್ಕಿದ ಎಲೆಯನ್ನೆಲ್ಲ ತಿಂತಿರಲಿಲ್ಲ. ಆ ಹಸುವಿಗೆ ಹಸಿರಾದ ಎಲೆಗಳೇ ಬೇಕಿತ್ತು. ಅದು ಬಣ್ಣವನ್ನು ನೋಡ್ತಾ ಇತ್ತು. ಯಾವುದಾದ್ರೂ ಎಲೆ ಹಸಿರಾಗದಿದ್ದರೆ ಅದನ್ನು ತಿನ್ನುವುದಿಲ್ಲ. ಹಸಿರಾದ ಎಲೆಗಳ ಬಗ್ಗೆ ಅದಕ್ಕೆ ರಾಗ ಇತ್ತು. ಒಣಗಿದ ಎಲೆಗಳು ಅಥವಾ ಕಡಿಮೆ ಹಸಿರಾದ ಎಲೆಗಳ ಬಗ್ಗೆ ಅದಕ್ಕೆ ದ್ವೇಷ ಇತ್ತು. ಶ್ರೀಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ, ರಾಗದ್ವೇಷ ಇರಬಾರ್ದು ಅಂತ. ಈ ಕಥೆಯಲ್ಲಿ ಆ ಒಂದು ಹಸುವಿಗೆ
ಹಸಿರಾದ ಎಲೆಗಳೇ ಬೇಕು, ಅದ್ರ ಕಡೆ ರಾಗ. ಹಸಿರಲ್ಲದ ಎಲೆಗಳ ಕಡೆ ದ್ವೇಷ, ಇದು ಬೇಡ ನನಗೆ ಅಂತ. ನಮಗೂ ಕೂಡ ವ್ಯಕ್ತಿಗಳ ಬಗ್ಗೆ ಆಗುತ್ತೆ. ಇಂಥ ವ್ಯಕ್ತಿ ಜೊತೆ ಹೆಚ್ಚು ಸಮಯ ಕಳೀತಾ ಇರಬೇಕು. ಅವ ಇನ್ನೊಬ್ಬ ಯಾರೋ ಬರ್ತಾನಂದರೆ ಯಾಕಾದರೂ ಬರ್ತಾನೆ ಇವತ್ತು ಅಂತ. ಆ ರೀತಿ ಪಕ್ಷಪಾತ ಇರುತ್ತೆ. ಕೊನೆಗೆ ಈ ಕಥೆಯಲ್ಲಿ ಏನಾಗುತ್ತೆ ಗೊತ್ತೇ, ಗೊಲ್ಲನಿಗೆ ಒಂದು ದೊಡ್ಡ ಸಮಸ್ಯೆ ಆಯಿತು. ಯಾಕಂದರೆ ಕೆಲವು ದಿನ ಯಾವ ಮೈದಾನಕ್ಕೆ ಅಥವಾ ಯಾವ ಒಂಥರ ಕಾಡಿನ ಪ್ರದೇಶಕ್ಕೆ ಗೋವುಗಳನ್ನು ಕರೆದುಕೊಂಡು ಹೋಗ್ತಿದ್ನೋ ಅಲ್ಲಿ ಹಸಿರಾದ ಎಲೆಗಳೇ ಇರಲಿಲ್ಲ. ಈ ಒಂದು ಹಸು ಏನನ್ನೂ ತಿಂತಿರಲಿಲ್ಲ. ಕೊನೆಗೆ ಅವನು ಒಂದು ಗುರುವಿನ ಬಳಿ ಹೋಗ್ತಾನೆ, ಈ ಹಸುವಿಗೆ ಏನು ಮಾಡಬೇಕು ಅಂತ. ಆ ಗುರು ಹೇಳ್ತಾನೆ, ಏನು ತೊಂದರೆ ಇಲ್ಲ, ಹಸಿರು ಕನ್ನಡಕವನ್ನು ಆ ಗೋವಿಗೆ ಹಾಕ್ಬಿಡು. ಎಲ್ಲರೂ ನೋಡಿದ್ದೀರಾ ಒಂದು ದನ ಕನ್ನಡಕ ಹಾಕ್ಕೊಂಡಿರೋದು? ಈ ಕಥೆಯಲ್ಲಿ ಆ ಹಸುವಿಗೆ ಹಸಿರು ಕನ್ನಡಕ ಹಾಕಿಬಿಡ್ತಾರೆ. ಆವಾಗ ಅದು ಗೊತ್ತಾಗೋದಿಲ್ಲ. ಆವಾಗ ಅದು ಹಸಿರಲ್ಲದ ಎಲೆಗಳನ್ನು ನೋಡಿದಾಗಲೂ ಹಸಿರಾಗಿ ಆ ಎಲೆಗಳು ತೋರುವುದರಿಂದ ತಿಂದುಬಿಡುತ್ತೆ ಅದು. ಯಾಕಂದರೆ ಅದ್ರ ಮನಸ್ಸಲ್ಲಿ ಒಂದು ಭ್ರಾಂತಿ, ಹಸಿರಾದ ಎಲೆಗಳೇ ಅದ್ಭುತ ಅಂತ. ಅಂತೂ ನೋಡಿ, ರಾಗದ್ವೇಷ ಅಂದರೆ ಹಾಗೆ. ಇದ್ದದ್ದನ್ನು ನಾವು ಇದ್ದ ಹಾಗೆ ನೋಡೋದಿಲ್ಲ. ರಾಗದ್ವೇಷ ಅನ್ನುವಂತಹ ಕನ್ನಡಕ ಹಾಕ್ಕೊಂಡು ಕೆಲವರು ಒಳ್ಳೆಯವರಾದರೂ ನಮ್ಗೆ ಕೆಟ್ಟವರಾಗಿ ತೋರ್ತಾರೆ. ಇನ್ನು ಕೆಲವರು ಅವರಲ್ಲಿ ಕೆಟ್ಟದಿದ್ದರೂ ಕೂಡ ನಮ್ಗೆ ಅವ್ರ ಬಗ್ಗೆ ರಾಗ ಇರೋದ್ರಿಂದ ಅವ್ರು ನಿಂತರೂ ಚೆಂದ, ಕೂತರೂ ಚೆಂದ. ಈ ಮೊದಲನೇ ವರ್ಗದಲ್ಲಿ ಅವ್ರು ನಿಂತರೂ ತಪ್ಪು, ಕುಳಿತರೂ ತಪ್ಪು. ಈ ಪ್ರಕಾರವಾಗಿ ನಮ್ಮ ರಾಗದ್ವೇಷಗಳಿಂದಾಗಿ ಇವರು ಒಳ್ಳೆಯವರು, ಅವರು ಕೆಟ್ಟವರು ಅಂತ ಆಗುವಂಥದ್ದು ಅನ್ಯಾಯ ಅಲ್ವೇ? ಆದ್ದರಿಂದ ಅರಾಗದ್ವೇಷತಃ ಕೃತಂ, ರಾಗದ್ವೇಷ ಇಲ್ಲದೆ ಮಾಡಬೇಕು. ಅವುಗಳನ್ನು ಬಿಟ್ಟು, ಅವುಗಳನ್ನು ವರ್ಜಿಸಿ, ಅವುಗಳನ್ನು ತ್ಯಜಿಸಿ ನಮ್ಮ ಕರ್ತವ್ಯ ಮಾಡ್ತಾ ಹೋಗಬೇಕು. ಆದರೆ ನಿಜ ಜೀವನದಲ್ಲಿ ನಮ್ಮೆಲ್ಲರಿಗೂ ಯಾವ ಅಪವಾದವೂ ಇಲ್ಲ. ನಿಮಗೆ, ನಮಗೆ, ಇವರಿಗೆ, ಅವರಿಗೆ ಎಲ್ಲರಿಗೂ ಕೂಡ ನಮಗೆ ಒಂದು ರೀತಿ ತೊಂದರೆ ಕೊಡುವವರು, ಕಿರುಕುಳ ಕೊಡುವವರು, ಅಥವಾ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡುವವರು, ನಮ್ಮನ್ನು ಸ್ವಾಗತಿಸದೇ ಇರುವವರು, ಅಥವಾ ನಾವೆಲ್ಲರೂ ಅಲ್ಲಿ ಬಂದರೆ ನಮ್ಮನ್ನು ಒಂದು ರೀತಿ ಮಾಡಿ ನೋಡುವವರು ನಮ್ಮೆಲ್ಲರ ಬದುಕಲ್ಲೂ ಇದ್ದಾರೆ. ಕೆಲವರಿಗೆ ಹೆಚ್ಚಿರ್ಬೋದು, ಕೆಲವರಿಗೆ ಕಡಿಮೆ ಇರ್ಬೋದು. ಆವಾಗ ಈ ಕಥೆ ಕೇಳಿದ್ದು ಸರಿ, ಗೀತೆಯ ಶ್ಲೋಕ ಪಠಿಸಿದ್ದು ಸರಿ, ಆದರೆ ವಾಸ್ತವವಾಗಿ ಅಂಥ ಜನರನ್ನು ಹೇಗೆ ನಿಭಾಯಿಸಬೇಕು ನೋಡಿ. ಒಂದೇನಂತ ಹೇಳಿದರೆ, ನಮ್ಮಲ್ಲಿ ಕೆಲವು ಮಂದಿಯ ಬಗ್ಗೆ ದ್ವೇಷ, ಸಿಟ್ಟು ಇದೆಲ್ಲ ಬಂದಾಗ ಅದಕ್ಕೆ ಮತ್ತಷ್ಟು ಉತ್ತೇಜನ ಕೊಡಬಾರ್ದಷ್ಟೆ. ಇಂಗ್ಲೀಷ್ನಲ್ಲಿ ಒಂದು ಹೇಳುವ ಬಗೆ ಇದೆ, ಡೋಂಟ್ ಆ್ಯಡ್ ಫ್ಯೂಯಲ್ ಟು ದಿ ಫೈರ್. ಉರಿಯುತ್ತಿರುವ ಬೆಂಕಿಗೆ ಮತ್ತಷ್ಟು ಎಣ್ಣೆ ಸುರಿಬೇಡ, ಮತ್ತಷ್ಟು ಇಂಧನವನ್ನು ಹಾಕಬೇಡ. ಹಾಗೆಯೇ ನಮ್ಮಲ್ಲಿ ಸ್ವಾಭಾವಿಕವಾಗಿ ಯಾರನ್ನೋ ದಾಪಿಸ್ಕೊಂಡಾಗ, ಯಾರನ್ನೋ ನೆನಪಿಸಿಕೊಂಡಾಗ ಸಿಟ್ಟು ಬರುತ್ತೆ. ಇನ್ಯಾರನ್ನೋ ನೆನೆಸ್ಕೊಂಡಾಗ ಬಹಳ ಸಂತೋಷ ಆಗಿ ಇನ್ನಷ್ಟು ಅವರನ್ನೇ ನೆನೆಸ್ಕೊಳ್ಳೋಣ ಅನಿಸುತ್ತೆ. ಇದೆರಡರಲ್ಲಿಯೂ ಕೂಡ ರಾಗದ್ವೇಷಗಳು ಪ್ರವೃತ್ತವಾಗಿವೆ, ಕೆಲಸ ಮಾಡ್ತಾ ಇವೆ. ಅಲ್ಲಿ ನಾವು ಉರಿಯುವ ಬೆಂಕಿಗೆ ಮತ್ತೆ ಎಣ್ಣೆ ಸುರಿಯಬಾರದು ಅನ್ನುವ ಹಾಗೆ ಬರಲಿ, ಆ ಆಲೋಚನೆ ಬರಲಿ. ಆದರೆ ನಾವು ಉದ್ದೇಶಪೂರ್ವಕವಾಗಿ ತಿಳಿದು ಇರುಳು ಕಂಡ ಬಾವಿಯಲ್ಲಿ ಹಗಲು ಹೋಗಿ ಬೀಳುವ ಹಾಗೆ ಅಂತಾರಲ್ಲ, ಆ ರೀತಿ ಗೊತ್ತಿದ್ದು ನಾವು ಇವರ ಬಗ್ಗೆ ದ್ವೇಷ ಅಥವಾ ಅವ್ರ ಬಗ್ಗೆ ಆಸಕ್ತಿಯನ್ನು ಇನ್ನಷ್ಟು ಪ್ರೋತ್ಸಾಹಿಸಿಕೊಳ್ಬಾರ್ದು. ಅವುಗಳು ಎಷ್ಟು ಉದ್ಭವ ಆಗಿವೋ ಅಷ್ಟಕ್ಕೆ ಇರಲಿ, ಅದನ್ನು ಗಮನಿಸೋಣ. ಅದನ್ನು ಗಮನಿಸೋದು ತುಂಬ ಕಷ್ಟ. ಆದರೆ ಆ ಬೌದ್ಧ ಆಶ್ರಮದಲ್ಲಿ ನಾನು ಒಂದು ಅಭ್ಯಾಸ ಹೇಳಿದ್ನಲ್ಲ, 2 ನಿಮಿಷ ನಮ್ಮ ಉಸಿರನ್ನೇ ನಾವು ಗಮನಿಸಬೇಕು. ಉಸಿರು ಎಳ್ಕೊಳ್ತಾ ಇದ್ದೀನಿ, ಈಗ ಉಸಿರು ಬಿಡ್ತಾ ಇದ್ದೀನಿ, ಉಸಿರು ಎಳ್ಕೊಳ್ತಾ ಇದ್ದೀನಿ ಒಳಗೆ, ಉಸಿರನ್ನು ಹೊರಗೆ ಬಿಡ್ತಾ ಇದ್ದೀನಿ ಅಂತ ಆ ಉಸಿರಿನ ಚಲನವಲನವನ್ನು ಗಮನಿಸ್ತಾ ಇದ್ದರೆ ಎಷ್ಟೋ ಮನಸ್ಸಿನ ವೃತ್ತಿಗಳು, ವಿಚಾರಗಳು ಮೊದಲಿನಿದ್ದ ಶಕ್ತಿಯನ್ನು ಕಳ್ಕೊಳ್ತವೆ, ದುರ್ಬಲವಾಗ್ತವೆ. ಆ ರೀತಿ ರಾಗದ್ವೇಷಗಳನ್ನು ಕಡಿಮೆ ಮಾಡ್ಕೊಳ್ಬೋದು. ಆದರೆ ಅದರ ಜಡಕ್ಕೆ, ಅದರ ಬೇರಿಗೆ, ಅದರ ಮೂಲಕ್ಕೆ ಹೋಗಿ ರಾಗದ್ವೇಷಗಳನ್ನು ಹೋಗಲಾಡಿಸ್ಬೇಕಂದ್ರೆ ಅಧ್ಯಯನ, ವಿಚಾರ, ಚಿಂತನವೇ ಬೇಕು. ಇದು 3ನೇದಾಯಿತು. 1ನೇದು ನಿಯತಂ, ಕರ್ತವ್ಯ ರೂಪವಾದದ್ದನ್ನೇ ಮೊದಲು ಮಾಡುವ ಒಂದು ಅಭ್ಯಾಸ. 2ನೇದು ಯಾವ ಒಂದು ಕರ್ಮದಲ್ಲಿ ಬೇಕಾದ್ದಕ್ಕಿಂತ ಹೆಚ್ಚು ಆಸಕ್ತಿ ಇರಬಾರ್ದು. ಒಂದು ಕರ್ಮದಿಂದ ಇನ್ನೊಂದು ಕರ್ಮಕ್ಕೆ ಸರಳವಾಗಿ, ಸುಲಭವಾಗಿ, ಸರಾಗವಾಗಿ ಬದಲಾಯಿಸುವ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು. ನಾವು ಒಂದೇ ಕಡೆ ಅಂಟ್ಕೊಂಡಿರಬಾರ್ದು. 3ನೇದಾಗಿ ವ್ಯಕ್ತಿಗಳ ಬಗ್ಗೆ, ನಮ್ಮ ಕಣ್ಣೆದುರು ಇರುವವರಾಗಲಿ, ದೂರ ಇರುವವರಾಗಲಿ,
ಯಾರ ಬಗ್ಗೆಯೂ ರಾಗದ್ವೇಷವನ್ನು ಇಟ್ಕೊಳ್ಬಾರ್ದು. ಅದು ಒಂದು ವೇಳೆ ಇದ್ದರೆ ಅದಕ್ಕೆ ಮತ್ತಷ್ಟು ಉತ್ತೇಜನ ಆದರೂ ಕೊಡಬಾರ್ದು. 4ನೇದು ಮತ್ತು ಕೊನೆಯದು ಅಫಲ ಪ್ರೇಪ್ಸುನ ಕರ್ಮ. ಫಲ ಅಂದರೆ ನಾವೇನು ಮಾಡಿದರೂ ಕೂಡ ಅದಕ್ಕೆ ಪ್ರತಿಯಾಗಿ ಸಿಗುವಂತಹ ಯಾವುದೋ ಒಂದು ರೀತಿಯ ಪರಿಣಾಮ, ಫಲಿತಾಂಶ. ವಿದ್ಯಾರ್ಥಿ ಒಂದು ಪರೀಕ್ಷೆ ಬರೀತಾನೆ, ಅವನಿಗೆ 80 ಮಾರ್ಕ್ಸ್ ಬರ್ಬೋದು 100ರಲ್ಲಿ, ಅದು ಫಲ. ಅಥವಾ 60 ಬಂತು, ಅವನು ನಿರೀಕ್ಷೆ ಮಾಡಿದ್ದು 80, ಬಂದಿದ್ದು 60, ಅದೆಲ್ಲವೂ ಫಲ. ನೋಡಿ, ನಾವೇನು ಮಾಡ್ತೀವೋ ಅದು ಕರ್ಮ, ನಮಗೇನು ಸಿಗುತ್ತೋ ಅದು ಫಲ. ಫಲ ಪ್ರೇಪ್ಸು ಅಂತ ಹೇಳಿದರೆ ಏನು ಸಿಗುತ್ತೆ, ನನಗೇನು ಸಿಗಬಹುದು, ಇದು ಸಿಗಬಹುದು, ಇದು ಸಿಗಬೇಕು ಇತ್ಯಾದಿಯಾಗಿ ತುಂಬ ಆಸೆ ಇಟ್ಕೊಂಡ್ರೆ ಅದು ಫಲ ಪ್ರೇಪ್ಸ. ಪ್ರೇಪ್ಸ ಅಂದರೆ ಪ್ರಾಪ್ತುಂ ಇಚ್ಛಾ. ಯಾರು ಏನನ್ನೋ ಬಯಸ್ತಾರೋ, ಏನೋ ಸಿಗಬೇಕು, ಪ್ರಾಪ್ತಿ ಅಂದರೆ ಸಿಗೋದು, ಏನೋ ಸಿಗಬೇಕು ಅಂತ ಬಯಸ್ತಾರೋ ಅವರಿಗೆ ಪ್ರೇಪ್ಸು ಅಂತೀವಿ. ಪ್ರೇಪ್ಸು, ಜಿಜ್ಞಾಸು, ಚಿಕೀರ್ಷು, ಮುಮುಕ್ಷು, ಬುಭುಕ್ಷು ಇತ್ಯಾದಿ ಇದ್ದ ಹಾಗೆ ಇದೊಂದು ಶಬ್ದ ಪ್ರೇಪ್ಸು. ಕರ್ಮಫಲವನ್ನು ಆಸೆ ಪಡುವವನು. ಹಾಗಂದ್ರೆ ಏನರ್ಥ? ಯಾರಾದರೂ ಇಡೀ ತಿಂಗಳು ಕೆಲಸ ಮಾಡಿ ಸಂಬಳ ಆಸೆ ಪಡಬಾರ್ದ? ಸಂಬಳ ಅವ್ರಿಗೆ ಸಿಗದಿದ್ದರೆ ಪರವಾಗಿಲ್ಲ, ನಾವು ನಮ್ಮ ಕರ್ಮ ಮಾಡ್ತೀವಿ, ಅದು ಕರ್ಮಯೋಗ ಅಂತ ಹೇಳೋದ? ಅದು ಖಂಡಿತ ಸಾಧ್ಯ ಇಲ್ಲ. ಶ್ರೀಕೃಷ್ಣ ಎಂದೂ ಕೂಡ ಆ ಥರ ಒಂದು ಮೂರ್ಖ ದೃಷ್ಟಿಕೋನವನ್ನು ಬೋಧಿಸೋದಿಲ್ಲ. ನಾವು ಕೆಲಸ ಮಾಡಿದ ಮೇಲೆ ಅದಕ್ಕೆ ಸರಿಯಾಗಿ ಸಂಬಳವೋ ಇನ್ಯಾವುದೋ ಒಂದು ರೀತಿಯ ಸಂಭಾವನೆ ಸಿಗಬೇಕು. ಆದರೆ ನೋಡಿ, ಕೆಲವೊಮ್ಮೆ ಯಾವುದ್ಯಾವುದೋ ಕಾರಣದಿಂದ ನಮಗೆ ನಾವು ಅಪೇಕ್ಷಿಸಿದ ರೀತಿಯಲ್ಲಿ ಫಲ ಸಿಗೋದಿಲ್ಲ. ಯಾರಿಗೋ ನಾವು ತುಂಬ ಉಪಕಾರ ಮಾಡ್ತೀವಿ, ಆ ಮನುಷ್ಯ ಅಥವಾ ಆ ಮಹಿಳೆ ಒಂದು ಥ್ಯಾಂಕ್ಸು ಹೇಳೋದಿಲ್ಲ. ಆವಾಗ ಅಪೇಕ್ಷಿಸುವುದು ತಪ್ಪಲ್ಲ, ಆದರೆ ಆ ಫಲ ಅನ್ನೋದು ನಮ್ಮ ಅಪೇಕ್ಷೆಗೆ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಬಂದಾಗ ನಮ್ಮಲ್ಲಿ ನೆಗೆಟಿವ್ ಎಮೋಷನ್ಸ್, ಋಣಾತ್ಮಕವಾದ ಭಾವನೆಗಳು ಹೆಚ್ಚು ಬರೋಕ್ಕೆ ಬಿಡಬಾರ್ದು. ಅವುಗಳನ್ನು ಸಹಿಸ್ಕೊಳ್ಬೇಕು. ನಮಗೆ ನಾವೇ ಹೇಳ್ಕೊಳ್ಬೇಕು, ಪರವಾಗಿಲ್ಲ, ಅವರು ಒಂದು ಥ್ಯಾಂಕ್ಸು ಹೇಳಲಿಲ್ಲ, ಸ್ವಲ್ಪ ಬೇಸರ ಆಗುತ್ತೆ ನನಗೆ, ಆದರೆ ಇದನ್ನು ನಾನೊಂದು ದೊಡ್ಡ ವಿಷಯ ಮಾಡಿಕೊಳ್ಳಲು ಇಚ್ಛಿಸೋದಿಲ್ಲ, ಪರವಾಗಿಲ್ಲ, ದೇವರಿದ್ದಾನೆ, ದೇವ್ರು ನೋಡಿದ್ದಾನೆ ನಾನು ಏನು ಮಾಡಿದ್ದೆ, ಅವರಿಗೋಸ್ಕರ ಎಷ್ಟು ಕೆಲಸ ಮಾಡಿದೆ ಅಂತ ದೇವ್ರಿಗೆ ಗೊತ್ತು. ದೇವರು ಇಲ್ಲದಿದ್ದರೆ ಇನ್ನೊಂದು ಕಡೆಯಲ್ಲಿ ನನಗೆ ಇದರ ಫಲವನ್ನು ಕೊಡ್ತಾನೆ. ನಾವು ಮಾಡಿದ ಒಳ್ಳೆ ಕರ್ಮ ಎಂದೂ ವ್ಯರ್ಥವಾಗುವುದಿಲ್ಲ. ಇವಾಗ ಕೂಡಲೇ ಇವರ ಮೂಲಕ ನನಗೆ ಫಲ ಸಿಕ್ಕದಿದ್ದರೂ ಕೂಡ ಇನ್ನೊಂದು ಕಡೆಯಲ್ಲಿ ಎಲ್ಲೋ ನಾನು ಅಪೇಕ್ಷೆ ಮಾಡದಿದ್ದರೂ ಕೂಡ ಒಳ್ಳೆಯ ಸನ್ಮಾನವೋ ಒಳ್ಳೆಯ ಮಾತುಗಳೋ ಮತ್ತು ಆರ್ಥಿಕವಾಗಿಯೂ ಪುರಸ್ಕಾರವೋ ಸಂಭಾವನೆಯೂ ಸಿಗುತ್ತೆ ಖಂಡಿತ ಅಂತ ವಿಶ್ವಾಸ ಇಟ್ಕೊಂಡು, ಫಲ ಬರೆದಿದ್ದಾಗ ಫಲಕ್ಕೋಸ್ಕರ ನಾವು ಪ್ರಯತ್ನ ಮಾಡಬೇಕು. ಫಲ ಬರಲಿ ಅಂತೆ ನಾವು ಹೊರಡೋದು. ಒಂದು ವೇಳೆ ನಮ್ಮ ಕೈಯಿಂದ ಆಚೆ ಇರುವಂತಹ, ನಮ್ಮ ಕೈಯಲ್ಲಿ ಇಲ್ಲದಂತಹ ಕೆಲವು ಕಾರಣಗಳಿಂದ ಫಲ ನಮಗೆ ಬರದಿದ್ದರೆ ಆವಾಗ ಒಂದು ಸಮಾಧಾನ ಇಟ್ಕೊಂಡು ಪರವಾಗಿಲ್ಲ ಅಂತ ಈಶ್ವರನ ಇಚ್ಛೆ, ಇದು ದೇವರಿಚ್ಛೆ. ಒಬ್ಬರು ಚಂದವಾಗಿ ಹೇಳಿದರು, ಬದುಕಿನಲ್ಲಿ 2 ಸೂತ್ರಗಳನ್ನು ನಾವು ಪಾಲಿಸಿದರೆ ಅಧ್ಯಾತ್ಮ ಸಾಧನೆ ಉತ್ತಮವಾಗಿ ಮುಂದುವರಿಯುತ್ತೆ ಅಂತ. ಆ 2 ಸೂತ್ರಗಳು ಏನು ಗೊತ್ತೇ? ಏನಾದರೂ ಒಳ್ಳೆಯದಾದಾಗ ಭಗವಂತನ ಪ್ರಸಾದ ಅಂತ, ಏನಾದರೂ ಕೆಟ್ಟದಾದಾಗ ಇದು ಭಗವಂತನ ಇಚ್ಛೆ, ಅವನ ಇಚ್ಛೆ ಇದು. ಅವನ ಇಚ್ಛೆ ಪಟ್ಟ ನಾನು ಸೋಲ್ಬೇಕು ಅಂತ, ಅವನ ಇಚ್ಛೆ ಪಟ್ಟ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಬೇಕು ಅಂತ, ಅವನ ಇಚ್ಛೆ ಪಟ್ಟ ನಾನು ಬಯಸಿದವರು ನನ್ನ ಜೊತೆ ಬರಲಿಲ್ಲ, ನಾನು ಯಾರನ್ನು ಬಯಸಲಿಲ್ಲೋ ಅವರು ನನ್ನನ್ನು ಬಿಡ್ತಾ ಇಲ್ಲ ಇತ್ಯಾದಿಯಾಗಿ ಅವನಿಚ್ಛೆ, ಪ್ರಭುವಿನಿಚ್ಛೆ. ಉತ್ತರ ಭಾರತದ ಒಬ್ಬರು ಸಾಧುಗಳು ಚೆನ್ನಾಗಿ ಹೇಳಿದರು, ಜೀವನ್ ಮೇ ಕುಚ್ ಅಚ್ಚಾ ಹೋ ತೋ ಯೇ ಸಮಜ್ನಾ ಯೇ ಪ್ರಭು ಕಿ ಕೃಪಾ ಹೈ, ಜೀವನ್ ಮೇ ಕುಚ್ ಬುರಾ ಹೋ ತೋ ಐಸೆ ಸಮಜ್ನಾ ಯೇ ಪ್ರಭು ಕಿ ಇಚ್ಛಾ ಹೈ. ಒಳ್ಳೆಯದಾದರೆ ಪ್ರಭುವಿನ ಅನುಗ್ರಹ, ಪ್ರಭುವಿನ ಕೃಪೆ, ಕೆಟ್ಟದಾದರೆ ಪ್ರಭುವಿನ ಇಚ್ಛೆ, ಅವನಿಗೆ ಮನಸ್ಸಪ್ಪ ಅಂಥೇಳಿ ಮಾಡಿಕೊಂಡ್ರೆ ಆಗ ಫಲಪ್ರೇಪ್ಸ. ನಮ್ಮೆಲ್ಲರಲ್ಲೂ ಏನು ಮಾಡಿದರೂ ಕೂಡ ಅದಕ್ಕೆ ಸರಿಯಾದ ಫಲ ನಮಗೆ ಸಿಗಬೇಕು, ಆದಷ್ಟು ಬೇಗ ಸಿಗಬೇಕು ಅಂತ. ಯಾರಿಗಾದರೂ ಉಪಕಾರ ಮಾಡಿದ್ರೆ ಅವ್ರು ಕೂಡಲೇ ನಮಗೆ ಥ್ಯಾಂಕ್ಸ್ ಹೇಳಬೇಕು, 10 ಜನರ ಹತ್ರ ಹೋಗಿ ನಮ್ಮನ್ನು ಹೊಗಳಬೇಕು, ಇವ್ರು ಮಾಡಿಕೊಟ್ರು ನಮಗಿದು ಅಂತ ಹೇಳಬೇಕಂತೆಲ್ಲ ಒಂದು ಬಯಕೆ ಬರೋದು ಸ್ವಾಭಾವಿಕ. ಗೀತೆ ಅದಕ್ಕೆ ವಿರುದ್ಧ ಇಲ್ಲ. ಆದರೆ ಬಯಕೆಯಲ್ಲಿ ನಾವು ಮುಳುಗಿ ಹೋಗಬಾರ್ದು, ಆ ಬಳಕೆಯನ್ನೇ ಮತ್ತಷ್ಟು ದೃಢಪಡಿಸ್ತಾ ಹೋಗಬಾರ್ದು.
ಆದದ್ದು ಆಯಿತು ಅಂತ ಮುಂದೆ ಹೋಗುವ ಒಂದು ಸಾಮರ್ಥ್ಯ, ಆ ಸಾಮರ್ಥ್ಯ ನಮ್ಮಲ್ಲಿದೆ. ಹೀಗೆ ಸಂಗ್ರಹವಾಗಿ ಹೇಳುವುದಿದ್ದರೆ, ಕರ್ತವ್ಯ ಪಾಲನೆಯನ್ನು ಉತ್ತಮವಾಗಿ ಸಾತ್ವಿಕ ರೀತಿಯಲ್ಲಿ ಮಾಡುವುದು ಹೇಗಂತ ಹೇಳಿದರೆ, ನಿಯತಂ, ಆಯ್ಕೆ ಮಾಡಿಕೊಳ್ಬೇಕು, ಇದು ಕರ್ತವ್ಯ, ಅದನ್ನು ಮೊದಲು ಎತ್ಕೊಳ್ಬೇಕು. ಎರಡನೇದಾಗಿ ಸಂಗರಹಿತಂ, ಯಾವ ಕೆಲಸಕ್ಕೂ ಕೂಡ ಬೇಕಾದ್ದಕ್ಕಿಂತ ಹೆಚ್ಚು ಅಂಟಿಕೊಳ್ಳಬಾರ್ದು. ನನಗಿದೇ ಇಷ್ಟ, ಇನ್ನೇನು ನಾನು ಮಾಡೋಕ್ಕೆ ಇಷ್ಟಪಡಲ್ಲ, ಆಮೇಲೆ ಈ ಕೆಲಸ ನನ್ನಿಂದ ಇನ್ಯಾರೋ ಎತ್ಕೊಂಡು ಹೋಗಬಾರ್ದು, ನಾನೇ ಮಾಡ್ತೀನಿ, ಯಾವಾಗಲೂ ಇದು ನಾನೇ ಮಾಡ್ತೀನಿ, ಬೇರೆಯವ್ರಿಗೆ ಮಾಡೋಕ್ಕೆ ಬಿಡಲ್ಲ ಇತ್ಯಾದಿಯಾಗಿ ಒಂದು ಆಗ್ರಹ, ಅದಕ್ಕೆ ಸಂಘ ಅಂತೇವೆ. ಸಂಗರಹಿತಂ ಅರಾಗದ್ವೇಷತ ಕೃತಂ, ಆ ಮೇಯಲು ಹೋದಂಥ ಹಸು ಹಸಿರಾಗಿ ತೋರುವ ಎಲೆಗಳನ್ನು ಮಾತ್ರ ತಿಂತೀನಿ, ಬೇರೆ ಎಲೆಗಳು ನನಗಿಷ್ಟ ಅಲ್ಲ ಅಂತ ರಾಗದ್ವೇಷ ಇಟ್ಕೊಂಡಿತ್ತು. ಅಲ್ಲಿ ಮಾತ್ರ ಹಸಿರು ಕನ್ನಡಕ ಅದಕ್ಕೆ ಕೊಟ್ಟು ಆ ಸಮಸ್ಯೆ ಪರಿಹಾರ ಮಾಡಿದರು ಬುದ್ಧಿವಂತರು. ಅದೊಂದು ದೃಷ್ಟಾಂತ, ಅದೊಂದು ಕಥೆ ಅಷ್ಟೇ. ನಮಗೆ ಆ ಥರ ಕನ್ನಡಕ ಹಾಕ್ಕೊಂಡು ನಮ್ಮ ರಾಗದ್ವೇಷಗಳನ್ನು ಹೋಗಲಾಡಿಸೋಕ್ಕೆ ಸಾಧ್ಯ ಇಲ್ಲ. ನಾವು ವಿಚಾರದ ಮೂಲಕ, ಕೆಲವು ಪುಟ್ಟ ಆಧ್ಯಾತ್ಮಿಕ ಅಭ್ಯಾಸಗಳ ಮೂಲಕ, ಕೆಲವು ಪುಟ್ಟ ಪುಟ್ಟ ವ್ಯಾಯಾಮಗಳ ಮೂಲಕ, ಆಸನವೋ ಪ್ರಾಣಾಯಾಮವೋ ಜಪವೋ ಧ್ಯಾನವೋ ಒಳ್ಳೆಯದನ್ನು ಓದುವ ಮೂಲಕವೋ ನಮ್ಮ ದೃಷ್ಟಿ ಬದಲಾಗುತ್ತೆ. ಆಗ ರಾಗದ್ವೇಷಗಳು ಕಡಿಮೆ ಆಗ್ತವೆ. ಮತ್ತು 4ನೇ ಸೂತ್ರ ಇವಾಗ ತಾನೇ ಹೇಳಿದ ಹಾಗೆ ಫಲಪ್ರೇಪ್ಸು ಆಗಿರಬಾರ್ದು. ಅಂದರೆ ಫಲದ ಮೇಲೆ ಭಾವನಾತ್ಮಕವಾಗಿ ಅವಲಂಬಿಸಬಾರ್ದು. ಭಾವನಾತ್ಮಕವಾಗಿ ಇಮೋಷನಲಿ ಅಷ್ಟೊಂದು ನಾವು ಡಿಪೆಂಡ್ ಆಗಬಾರ್ದು. ಯಾಕಂದರೆ ನಾವು ಇಮೋಷನಲಿ ನಮಗೇನು ಬಂತು, ಏನು ಬರ್ತಾ ಇದೆ, ನಾಳೆ ಏನು ಬರುತ್ತೆ ಅನ್ನೋದ್ರ ಮೇಲೆ ಅಷ್ಟೊಂದು ಡಿಪೆಂಡ್ ಆದರೆ ಪುನಃ ಪುನಃ ನಾವು ನಿರಾಶೆಗೊಳ್ತಾ ಇರ್ತೀವಿ. ಬಯಸಿ, ಆದರೆ ಒಂದು ವೇಳೆ ಆ ಕಡೆ ಈ ಕಡೆ ಆದರೆ ಬಲು ಬೇಗ ಪರವಾಗಿಲ್ಲ ಅಂತ ಮುಂದೆ ಹೋಗಬೇಕು. ಅದಕ್ಕೆ ಹೇಳೋದು ಅವಲಂಬನೆ ಇರಬಾರ್ದು ಅಂತ. ಟೂ ಮಚ್ ಡಿಪೆಂಡೆನ್ಸ್, ಅತಿಯಾದ ಅವಲಂಬನ, ಅದಿಲ್ಲದಿದ್ದರೆ ನಾವು ಬದುಕಲಾರೆವು ಅನ್ನುವ ರೀತಿ. ಆ ಥರ ಅಷ್ಟೊಂದು ಅವಲಂಬನೆ ಇಟ್ಕೊಳ್ಬಾರ್ದು. ಅದೇ ಕರ್ಮಯೋಗದ ಒಳತಿರುಳು. ಅವಲಂಬನ ಅಥವಾ ಅಷ್ಟೊಂದು ಅಂಟಿಕೊಳ್ಳದೆ ಧೈರ್ಯದಿಂದ ಮುಂದೆ ಹೋಗುವುದು ಕರ್ಮಯೋಗದ ಒಂದು ಭಾವ. ಈ ರೀತಿ 23ನೇ ಶ್ಲೋಕದಲ್ಲಿ ಸಾತ್ವಿಕಂ ಕರ್ಮ ನಿಯತಂ ಸಂಗರಹಿತಂ ಅರಾಗದ್ವೇಷತ ಕೃತಂ ಅಫಲಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ. ಅದು ಸಾತ್ವಿಕವಾದ ಕರ್ಮ ಅಂತ ಅದನ್ನು ಶಿಫಾರಸು ಮಾಡ್ತಾನೆ ಶ್ರೀಕೃಷ್ಣ. ಮತ್ತು ರಾಜಸ ಕರ್ಮವನ್ನು ಹೇಳ್ತಾನೆ, ತಾಮಸ ಕರ್ಮವನ್ನು ಹೇಳ್ತಾನೆ. ರಾಜಸ ಕರ್ಮದಲ್ಲಿ ರಾಗದ್ವೇಷ ಇರುತ್ತೆ, ಹಿಂಸೆ ಇರುತ್ತೆ, ಕ್ರೋಧ ಇವೆಲ್ಲ ಇರುತ್ತೆ, ಲೋಭ ಇರುತ್ತೆ. ತಾಮಸ ಕರ್ಮದಲ್ಲಿ ನಾವು ಅರ್ಥವೇ ಮಾಡ್ಕೊಳ್ಳಲ್ಲ, ಬೇಕಾಗಿರೋದೊಂದು ಇನ್ನೇನೋ ಮಾಡ್ತಾ ಇರ್ತೀವಿ, ಜನರು ಕೇಳಿರೋದೊಂದು ನಾವು ಕೊಡೋದು ಮತ್ತೇನೋ. ಒಂದು ರೀತಿ ಅರ್ಧ ನಿದ್ರೆಯಲ್ಲಿದ್ಕೊಂಡು ಎಷ್ಟೋ ಬಾರಿ 10 ಜನರಿಗೆ ನೋವು ಮಾಡುತ್ತಾ ನಾವು ಮುಂದುವರೆದ್ರೆ ಅಂಥದ್ದು ತಾಮಸ ಕರ್ಮವಾಗಿರ್ತದೆ. ಅದು 24 ಮತ್ತು 25ನೇ ಶ್ಲೋಕದಲ್ಲಿ ನೀವೇ ನೋಡ್ಕೊಳ್ಬೋದು. ಆದರೆ ಸಾತ್ವಿಕ ಕರ್ಮದಲ್ಲಿರ್ತಕ್ಕಂತಹ 4 ಕಿವಿ ಮಾತುಗಳನ್ನು ನಾವು ಮನನ ಮಾಡಿ ನಮ್ಮ ದಿನದಿನದ ಕಾರ್ಯಾಚರಣೆಯಲ್ಲಿ ಒಂದು ಸುಧಾರಣೆ ತಂದುಕೊಂಡರೆ ನಮಗೂ ಹಿತ ಮತ್ತು ನಮ್ಮ ಸುತ್ತಮುತ್ತಿನ ಎಲ್ಲ ಜನರಿಗೂ ಹಿತ. ಓಂ ನಮೋ ಭಗವತೆ ವಾಸುದೇವಾಯ. ಹರಿ ಓಂ.